ಇನ್ನ ಎಷ್ಟು ಕೋಟಿಗಳವೆ, ಇನ್ನ ನಿನ್ಗೆ ಎಷ್ಟು ನೀರು ಕುಡಿಸ್ತೀನಿ ಅಂತ. ಅಪ್ಪ, ನೀನ್ ಕರ್ಕೊಂಬಂದಿದ್ದು ನಾವೇ, ಅವಕಾಶ ಕೊಟ್ಟಿದ್ದು ನಾವೇ, ಒಂದೇ ಸಾರಿ ವಾಪಸ್ ಕಳಿಸಿದ್ದು ನಾವೇ, 2 ಸಾರಿ ಸೋಲಿಸಿದ್ದು ನಾವೇ. ರೆಡಿ ಇದೀನಪ್ಪ. ಪಾಪ ಈ ನಡುವೆ ಕಂಟ್ರೋಲೇ ಸಿಗ್ತಾ ಇಲ್ಲ. ನಿನಗೆ ಎಷ್ಟೊಂದು ಗತ್ತಿದ್ರೆ ಮಾಲೂರು ತಾಲೂಕಲ್ಲಿ ನಾನು ಹುಟ್ಟಿಲ್ವಾ? ಮಾಲೂರು ತಾಲೂಕು ಜನಲ್ಲ ನಾನು ಬೆಳೆಸಿರೋದು. ಅದೇನೋ ಗೌಡ್ರೆ, ನಾನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಏನಂತಂದ್ರೆ, ಮಂಜುನಾಥ್ ಗೌಡ್ರನ್ನ ನಾನು ಕರ್ಕೊಂಬಂದೆ, ನಾನು ಸೋಲಿಸ್ದೆ, ಓಡಿಸ್ದೆ, ಮಾಲೂರಿಂದ ಓಡಿಸ್ತೀನಿ, 3ನೇ ಬಾರಿನೂ ಕಳಿಸ್ತೀನಿ ಮನೆಗ. ನಾನು ಕರ್ಕೊಂಬಂದು MLA ಮಾಡಿದೆ, ನಾನೇ ಓಡಿಸ್ತೀನಿ ಅಂತ ಹೇಳ್ತೀರಲ್ಲ ನೀವು. ಮಂಜುನಾಥ್ ಗೌಡ್ರ ಮನೆ ಬಾಗಿಲಿಗೆ ಎಷ್ಟು ಸತಿ ಹೋಗಿದ್ದೀರಿ ನಂಜೇಗೌಡ್ರಲ್ಲಿ ಕರ್ಕೊಂಬರೋದಕ್ಕೆ ನೀವು? ಮಂಜುನಾಥ್ ಗೌಡ್ರನ್ನ ಈ ತಾಲೂಕಾಗ ಯಾವ ಹಳ್ಳಿ ಅಂತ ಗೊತ್ತಿರಲಿಲ್ಲ. ಹಳ್ಳಿ ಬೆನ್ಕಾಕೊಂಡು ನಾನು ಶಿವಾರ್ದ ಆನಂದ್, ಶ್ಯಾಮ, ಮಂಜು, KVT ಇವರೆಲ್ಲ, ಪಿ ನಾರಾಯಣ ಸ್ವಾಮಿ ಹಳ್ಳಿ ಕರ್ಕೊಂಡೋಗಿ ಟೂರ್ನಮೆಂಟ್ ಮಾಡಿಸಿ ಹಳ್ಳಿನಾಗ ಮಂಜುನಾಥ್ ಗೌಡ್ರು ಅಂತ ಪರಿಚಯ ಮಾಡಿಕೊಟ್ಟು ತಾಯಂದ್ರ ಕಾರ್ಯಕ್ರಮ ಮಾಲೂರಾಗ ಮಾಡಿದಾಗ ನೀವೆಲ್ಲಿದ್ರಿ? ಮೊನ್ನೆ ನಂಜೇಗೌಡರು ಹೇಳ್ತೀರಿ ನಾನು ಕರ್ಕೊಂಬಂದೆ ಅಂತ. ನಮ್ಗೆ ಭಾಳ ನೋವಾಗ್ತದೆ. ಕರ್ಕೊಂಬಂದು MLA ಮಾಡಿದವ್ರು ನಾವು ಇಲ್ಲಿದ್ದೀರಿ. ಅದ್ರಾಗ ಒಬ್ಬರು ತೀರ್ಕೊಂಡ್ರು. ನಮ್ಮ ಪಿ ನಾರಾಯಣ ಸ್ವಾಮಿ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡಿದ್ದೀರಿ. ಇನ್ಯಾರೋ ಹುಡುಗರು, ಸಣ್ಣ ಪಣ್ಣ ಹುಡುಗರು ನಮ್ಮ ಜೊತೆನಾಗ ಅವರೇ. ಅಷ್ಟು ಬಿಟ್ಟರೆ ನೀವು ಹೇಳೋದಕ್ಕೆ ನಂಗೆ ನೋವಾಗ್ತದೆ. ನಮ್ಮ ಮಂಜುನಾಥ್ ಗೌಡ್ರ ಕುಮಾರಸ್ವಾಮಿ ತೆಗೆ ಹೋಗಿ ಟಿಕೆಟ್ ಕೊಟ್ಬಿಡ್ರಿ ಅಂತ ಕೂಡ ನೀವು ಹೇಳಿರೋದು, ಅದು ನಮ್ಮ ಹತ್ರ ರೆಕಾರ್ಡ್ ಅದೇ. ಏನೋ ದೇವರ ಅನುಗ್ರಹ, ಮಂಜುನಾಥ್ ಗೌಡ್ರು ಟಿಕೆಟ್ ಕೊಟ್ಟರು, MLA ಆದರು. MLA ಆದಮೇಲೆ ನೀವು ಮಂಜುನಾಥ್ ಗೌಡ್ರ ಜೊತೆ ಸೇರ್ಕೊಂಡ್ಮೇಲೆ ನೀವು ಟೇಕಲ್ಗೆ ಲೀಡರ್ ಆಗಿದ್ದವರು ಡೈರಿ ಟಿಕೆಟ್ ಕೊಟ್ಟು ನಿಮ್ಮನ್ನು ತಾಲೂಕು ಲೀಡರ್ ಮಾಡಿದ್ದು ಮಂಜುನಾಥ್ ಗೌಡ್ರಲ್ಲ ನಂಜೇಗೌಡ್ರೆ. ಇವತ್ತು ನೀವು ನಾನು ಮಾಡಿದೆ, ನಾನು ಕಳಿಸಿದೆ ಅಂತಂದರೆ ನಾವು ಕರ್ಕೊಂಬಂದು ನಾವು ಸತ್ತಂಗೆ ಆಗ್ತದೆ. ನೀವು ನಿಜ ಹೇಳ್ಬೇಕು. ಏನಾದರೂ ಇದ್ರೆ ನಿಜ ಹೇಳ್ರಿ. ನೀವು ಮಂಜುನಾಥ್ ಗೌಡ್ರ ಮನೆಗೆ ಹೋಗಿ ಎಷ್ಟು ಸತಿ ಕೂಗಿದ್ದೀರಿ? ನಿಜನಾ? ಬಂದಿಲ್ಲ. ಮಂಜುನಾಥ್ ಗೌಡ್ರು ನಾನು ಹಳ್ಳಿನಾಗೂ ನಾನು ಹೋಬಳಿ ಮಾಡಿದಾಗ ಟೂರ್ನಮೆಂಟ್ ಮಾಡಿದ್ದೀನಿ, ಕ್ರಿಕೆಟ್ ಟೂರ್ನಮೆಂಟು. ಪರಿಚಯ ಮಾಡ್ಕೊಡೋದಕ್ಕೆ ಹುಡುಗರನ್ನ ಸೇರಿಸೋದು, ಪರಿಚಯ ಮಾಡೋದು, ಟೂರ್ನಮೆಂಟ್ ಮಾಡಿಸಿದ್ದೀನಿ. ನೀವೇನಾದರೂ ಅವತ್ತು ಜೊತೆ ಕಾಣಿಸಿದ್ದೀರಾ? ಇಲ್ಲಲ್ಲ. ಸುಮ್ಮನೆ ಯಾಕೆ ಹೇಳ್ತೀರಿ ಸುಳ್ಳು? ಕರ್ಕೊಂಬಂದೆ MLA ಮಾಡಿದೆ ಓಡಿಸ್ತೀನಿ ಅಂತ. ಓಡಿಸೋದಕ್ಕೆ ಯಾರಿಂದ ಯಾರು ಕತ್ತದೆ? ಈ ತಾಲೂಕು ಕೃಷ್ಣೇಶ್ ಶೆಟ್ಟಿ 75,000 ಓಟ್ ಲೀಡ್ ಇದ್ದಾಗ ಅವತ್ತು ನೀವೇ ನಿಂತ್ಕೊಂಬೋದಾಗಿತ್ತಲ್ಲ. ಮಂಜುನಾಥ್ ಗೌಡ್ರು ಏನು ಬೇಕಾಗಿತ್ತು? ನಾನು ಇದ್ದೀನಿ ಈ ತಾಲೂಕಾಗ ಗಂಡಸು ಅಂತೇಳಿ ನೀವು ನಿಂತ್ಕೊಂಬೋದಾಗಿತ್ತು. ನಾವು ಯಾರು ಇಲ್ಲ ಈ ತಾಲೂಕಾಗ ಅಂತೇಳ್ಬಿಟ್ಟು ಕೃಷ್ಣೇಶ್ ಶೆಟ್ಟಿ ಮೇಲೆ ನಿಲ್ಲಕ್ಕೆ ಆಗಲ್ಲ ಅಂತ ಹೇಳಿದಾಗ ಹೋಗಿ ಮಂಜುನಾಥ್ ಗೌಡ್ರನ್ನ ಕರ್ಕೊಬಂದು, ಅದು ಇನ್ನೊಂದು ಮಾತು ಅರ್ಥ ಮಾಡ್ಕೊಳ್ರಿ. TPS ZP ಸೋತಾಗ ರೆಡ್ಡಿ ಚೌಟ್ರಿನಾಗ ಸನ್ಮಾನ ನೀವು ಇಟ್ಕೊಂಡಿದ್ದಾಗ ನಾನು ಮೈಕಾಗ ಹೇಳ್ಕೊಂಬಂದೆ, ನಿಮ್ಮ ಕೈಲಿ ರಾಜಕಾರಣ ಮಾಡೋಕ್ಕಾಗಲ್ಲ, ನಾನು ರಾಜಕಾರಣ ಮಾಡೋನ್ ಕರ್ಕೊಂಬತ್ತೀನಿ ಅಂತ. ಜ್ಞಾಪಕ ಇದೆ ನಂಜೇಗೌಡ್ರೆ? ರೆಡ್ಡಿ ಚೌಟ್ರಿನಾಗ ಅವತ್ತು ನಿಜ ನಮ್ಮ ಪ್ರಭಾಕರ್ ಬೈದ ಯಾವನ ಮೈಕ್ ಕೊಟ್ಟಿದ್ದು ಅಂತ. ನಾನು ಈ ತಾಲೂಕ ಒಂದು ಹುಲಿ ಮರಿ ನಿಡ್ಕೊಂಬತ್ತೀನಿ ಅಂತ ರೆಡ್ಡಿ ಚೌಟ್ರಿನಾಗ ಹೇಳ್ಬಿಟ್ಟೆ ಹೋಗಿದ್ದು. ನಾನು ಅವತ್ತು ಎಲ್ಲ ಲೀಡರ್ಗಳು, ನಾಗರಾಜು, ರಾಮೇಗೌಡನು, ಹನುಮಂತಣ್ಣು, ಪ್ರಭಾಕರ್, ನೀವು ಸಮೇತ ಇದ್ರೆ ಇಲ್ಲೇ. ನಾನು ಹೇಳ್ಬಿಟ್ಟೆ ಹೋಗಿದ್ದು. ಅವತ್ತು ನಿಮ್ಮ ಜ್ಞಾಪಕ ಇರ್ಬೋದ ಸನ್ನಿವೇಶ ಹೆಂಗಿತ್ತು ಅಂತ. ಅವತ್ತು ನೀವ್ಯಾರಾದ್ರೂ ಕೃಷ್ಣ ಶೆಟ್ಟಿ ಮೇಲೆ ನಾವೇ ಈಗ ಇದ್ದೀರಿ, ಗಂಡಸರು ಅಂತ ಇದ್ದಿದ್ರು, ನಿಮ್ಮಿಂದ ನಾವಿರೇನೆ ಎಲ್ಲ 23 ಆತಂದೆ, TPS ಪೂರ್ತಿ ಆತಂದೆ, ಮುನ್ಸಿಪಲ್ ಪೂರ್ತಿ ಆತಂದೆ. ನೀವೆಲ್ಲ ಎಲ್ಲೋಗಿದ್ದೆ, ಏನು ಮಾಡ್ತಾ ಇದ್ರು ಅವಾಗ? ಇವತ್ತು ನಿನ್ನ ಲೀಡ್ರ್ ಮಾಡ್ದೆ ನಂಜೇಗೌಡರು, ಮಂಜುನಾಥ್ ಗೌಡ್ರು. ನೀನು ಇವತ್ತು ಸ್ಟ್ರಾಂಗ್ ಆಗಿ ಉಟ್ಕೊಂಡಿದ್ಯಾ ನಾನು ಮಾಡಿದೆ ಅಂತ. ಆ ಮಾತು ವಾಪಸ್ ತಗೊಳ್ರಿ. ನಾವು ಕರ್ಕೊಂಬಂದು ನಾವು MLA ಮಾಡಿದ್ದೀರಿ. ಆತನು ನಮ್ಗೆ ಮಾತು ಕೊಟ್ಟವನೆ, ನನ್ನ ಕೊನೆ ರಕ್ತ ಕಣ ಇರೋ ಗಂಟೆ ಈ ಮಾಲೂರು ತಾಲೂಕಾಗಿರ್ತೀನಿ ಅಂತ. ಅದಕ್ಕಾಗಿ ಮಂಜುನಾಥ್ ಗೌಡ್ರು ಬ್ರ್ಯಾಂಡ್ ಮಾಲೂರಾಗ. ಆ ಬ್ರ್ಯಾಂಡ್ನಿಂದನೇ ಅವರೇ ಜನ ಮಂಜುನಾಥ್ ಗೌಡ್ರನ್ನ ನೀವೇನು ಈ ತಾಲೂಕು ನಾನು MLA ಅಂತ. ಅದು ಯಾರು ಇವಾಗ ಕೋಲಾರಕ್ಕೆ ಬೆಂಗಳೂರನ್ನು ಬಂದು MP ನೀನೇ ನಿಲ್ಲಿಸಿದ್ದೆ. ಬೇರೆ ತಾಲೂಕು ಅಂತ ಕೋಲಾರ ಮತ್ತೆ ಅದನ್ನ ಇಲ್ಲಿ ಕೋಲಾರದವ್ರಿಗೆ ಲೋಕಲ್ ಅವ್ರು ಟಿಕೆಟ್ ಕೊಡ್ಬೋದಾಗಿತ್ತಲ್ಲ. ಬೇರೆ ತಾಲೂಕವರು ಅವ್ರು ಎಲ್ಲಿ ಬೇಕಾದ್ರು ಬಂದು ನಿಲ್ಲೋದಕ್ಕೆ ಇದು ಪ್ರಜಾಪ್ರಭುತ್ವ ಅದೇ. ಅದು ಬೇರೆ ತಾಲೂಕು, ಅದೆಲ್ಲ ವಾಪಸ್ ತಗೊಳ್ರಿ. ನೀನು ಬೇಕಾದ್ರೆ ಇನ್ನೊಂದು ಕಡೆ ನಿಲ್ಬೋದಾಗಿತ್ತು. ನೀನು ಮಂಜುನಾಥ್ ಗೌಡ್ರು ಇದ್ದಾಗ MPಗೆ ಇದಕ್ಕೆ ಹೋಗಿರಲಿಲ್ಲ, ಯಾವುದೋ ಇದಕ್ಕೆ ದೇವೇಗೌಡ ಟಿಕೆಟ್ ಕೇಳಕ್ಕ, MLC ಟಿಕೆಟ್ಗ. ಅವಾಗ ಅದು ನಿನ್ನ ಅವರು ವರ್ನೂರು ಅಂತಾರಲ್ಲ. ಇವತ್ತು ನಾವು ಮಂಜುನಾಥ್ ಗೌಡ್ರನ್ನ ವರ್ನೂರು. ನನ್ಗೆ ನೋವಾಗ್ತದ. ಮಾತು ವಾಪಸ್ ತಗೊಳ್ರಿ. ನಾನು ಕರ್ಕೊಂಬಂದೆ ಅನ್ನೋದು.